ಜಾಜಿ ಜಾಜಿ ಏನಮ್ಮ ಸೌಂದರ್ಯ? ಜಾಜಿ ಎಲ್ಲಿ? ಅವಳು ಅವ್ರ ಗ್ಯಾಂಗ್ ಜೊತೆ ಎಲೆಕ್ಷನ್ ಕೆಲ್ಸದ ಮೇಲೆ ಹೊರಗೋಗಿದ್ದಾಳಮ್ಮ. ಸೌಂದರ್ಯ ಏನಾದ್ರೂ ಬೇಕಿತ್ತೆ ಅಮ್ಮ? ತಿಂಡಿ ಬೇಕಿತ್ತು. ಜಾಜಿ ನನಗೆ ಸರ್ವ್ ಮಾಡದೆ ಹೊರಗೆ ಹೋಗಿದ್ದಾಳೆ. ಅವಳಿಗೆ ಸ್ವಲ್ಪನೂ ಭಯನೇ ಇಲ್ಲಮ್ಮ. ನೀನೇನು ತಲೆ ಕೆಡ್ಸ್ಕೊತೀಯ? ನಾನಿದ್ದೀನಲ್ಲ, ಬಡಿಸ್ತೀನಿ, ಕೂತ್ಕೋ. ಅಯ್ಯೋ, ತಿಂಡಿನೇ ಇಲ್ವಲ್ಲಮ್ಮ? ತಿಂಡಿ ಮಾಡಿ ತಿಂದು ತೇಗಿ ಹೊರಗೆ ಹೋಗಿದ್ದಾಳ. ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕರ್ಸಿ. ನಾನೇ ಬಂದೆ ಮೇಡಮ್. ತಿಂಡಿ ಎಲ್ಲ ಖಾಲಿ ಮಾಡಿಟ್ಟು ಎಲ್ಲಿಗೆ ಹೋಗಿದೆ? ಸೌಂದರ್ಯ, ಎಲೆಕ್ಷನ್ ಅಂದಮೇಲೆ ಕೆಲಸ ಇರುತ್ತೆ, ಅದನ್ನ ಮುಗ್ಸಕ್ ಆಚೆ ಹೋಗಿದ್ವಿ, ಈಗ ಬರ್ತಿದೀವಿ. ತಿಂಡಿ ರೆಡಿ ಇದೆ ಮೇಡಮ್. ಎಲ್ಲಿದೆ? ಒಂದು ನಿಮಿಷ ಮೇಡಮ್, ತರ್ತೀನಿ. ಓ, ತಿಂಡಿ ಇಲ್ಲಿಟ್ಟಿದ್ದ? ಖಾಲಿಯಾಗಿರೋ ಬಾಕ್ಸ್ ನೋಡಿ ತಿಂಡಿ ಇಲ್ವೇನೋ ಅನ್ಕೊಂಡೆ ಕಣೆ. ಇಲ್ಲ ಮೇಡಮ್, ಸೌಂದರ್ಯ ಮೇಡಮ್ಗೆ ಅಂತಾನೆ ಸಪ್ರೇಟ್ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಬಡಿಸ್ಲಾ ಮೇಡಮ್? ಜಾಜಿ, ಬಡಿಸ್ಲಾ ಅಂತ ಕೇಳ್ತಿದ್ದೀರಾ ಅಲ್ವಾ? ಪಾಪ ಇವ್ರಿಗೆ ಎಷ್ಟು ಹಸುವಾಗಿರುತ್ತೋ ಏನೋ. ಬೇಗ ಬೇಗ ಬಡಿಸು. ನೀವು ಕೂತ್ಕೊಳ್ಳಿ, ತಿಂಡಿ ಮಾಡಿ. ಜಾರ್ಜಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಚೂರು ಕಾಮನ್ ಸೆನ್ಸ್ ಇಲ್ವಾ? ಇತ್ತೀಚೆಗೆ ಯಾಕೋ ನೀನು ಸರ್ವ್ ಮಾಡೋದನ್ನೇ ಮರ್ತು ಹೋಗಿದ್ಯಾ. ಸರ್ವ್ ಮಾಡಕ್ಕೆ ಬರ್ದೇ ಇರೋಳು ಇನ್ ಎಲೆಕ್ಷನ್ ಅಲ್ಲಿ ಹೇಗೆ ನಿಂತ್ಕೋತೀಯೋ ಅದ್ ಹೇಗೆ ಗೆಲ್ತೀಯೋ? ಮೇಡಮ್, ಈಗ ಯಾಕೆ ಮೇಡಮ್ ಎಲೆಕ್ಷನ್ನಿನ ಮಾತು? ಅದು ಬೇರೆ ಇದು ಬೇರೆ ಅಲ್ವಾ? ಓ ಸಾರಿ, ನೋವು ಆಗ್ತಿದ್ಯಾ? ಈ ಮನೆಗೆ ನಿನ್ನ ಕರ್ಕೊಂಡು ಬಂದವಳೆ ನಾನು. ಮನೆಗೆ ಯಾರು ಕರ್ಕೊಂಡು ಬಂದ್ರು ಅನ್ನೋದು ಮುಖ್ಯನಾ? ನಿಮ್ಮನ್ನೋ ಯಾರೋ ಈ ಮನೆಗೆ ಕರ್ಕೊಂಡು ಬಂದಿದ್ರಲ್ಲ, ಈ ಮನೆಯಲ್ಲೇ ಹುಟ್ಟಿಲ್ಲ ಅಲ್ಲ. ಮನೆಗೆ ಯಾರು ಕರ್ಕೊಂಡು ಬಂದ್ರು ಎಲ್ಲ ಅದು ಯಾಕೆ ಇವಾಗ? ಅಲ್ಲ ಸೌಂದರ್ಯ, ಕೆಲ್ಸವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇಲ್ದೆ ಜಾಜಿ ಅವ್ರ ಮೇಲೆ ಕೂಗಾಡಿ ಬೈದಿದ್ದು ಅಲ್ದೆ ಕೈ ಬೇರೆ ಎತ್ತಿದ್ರಲ್ಲ. ನಿನ್ನೆ ನಡೆದಿದ್ದನ್ನ ಆಗ್ಲೇ ವರದಿ ಒಪ್ಪಿಸ್ಬಿಟ್ಟಿದ್ಯಾ? ತಿಂಡಿ ಟೈಮ್ಗೆ ತಿಂಡಿ ಸರ್ವ್ ಮಾಡದೆ ಹೋಗಿದ್ದು ಇವಳು ತಪ್ಪು. ಜಾಜಿ ಒಬ್ರನ್ನ ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ತಿಂಡಿ ಬೇಕಿತ್ತು ಅಂದ್ರೆ ಚಿಕ್ಕತ್ತನ್ ಕೇಳ್ದೆ ಬರ್ತಿರ್ಲಿಲ್ವಾ? ಅಯ್ಯೋ, ಖಂಡಿತ ಬಡಿಸ್ತಿದ್ನಮ್ಮ. ನೋಡಿ, ಅವರು ನಮಗೋಸ್ಕರ ದುಡಿತಿದ್ದಾರೆ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ಲ. ಕೆಲ್ಸದವ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪು. ದಿಶಾ, ಅತಿಯಾಗಿ ಮಾತಾಡ್ತಿದ್ಯಾ. ಅಲ್ಲ, ನಿಮ್ಮ ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಕೋಪನ್ನ ನಿಮಗೆ? ನೀನು ಈ ಮನೆ ಸೊಸೆ, ಮರಿಬೇಡ. ಕೆಲಸದವ್ರ ಪರ ನಿಂತು ಮಾತಾಡೋದು ನನಗಿಷ್ಟ ಆಗಲ್ಲ. ಜಾಜ್, ನೀವೇನು ತಲೆ ಕೆಡ್ಸ್ಕೊಬೇಡಿ. ಇವತ್ತು ಅವ್ರು ನಿಮ್ಮ ಮೇಲೆ ತಿರುಗಿಬಿದ್ದಂಗೆ ಯಾವತ್ತೋ ಒಂದು ದಿವಸ ಅವ್ರ ಮೇಲೆ ತಿರುಗಿ ಬೀಳೋ ಕಾಲನೂ ಬರುತ್ತೆ. ಶಾ, ಟೈಮ್ ಆಗ್ತಿದೆಯಮ್ಮ, ನಡಿ ಹೋಗೋಣ. ಹ್ಞೂ ಚಿಕ್ಕತ್ತೆ. ಅಕ್ಕ, ನೀವು ಜಾಜಿ ಜೊತೆ ಇರಿ, ನಾನು ಚಿಕ್ಕತ್ತೆ ಆಚೆ ಹೋಗಿ ಬರ್ತೀವಿ ಸಿಲಿಂಡರ್ ವಿಷಯಕ್ಕೆ. ಚಿಕ್ಕತ್ತೆ ಬನ್ನಿ. ಮೇಡಮ್, ಏನಾದರೂ ಬೇಕಿತ್ತಾ? ನಾನು ಹೇಳಿದ ಕೆಲಸ ಮಾಡ್ತೀಯ? ನನ್ನ ಕೈಲಾದ್ರೆ ಖಂಡಿತ ಮಾಡ್ತೀನಿ, ಹೇಳಿ ಮೇಡಮ್. ಈ ಎಲೆಕ್ಷನ್ ಇಂದ ಹಿಂದೆ ಸರಿ. ಈಗಲೇ ದಿಶಾ ಹತ್ರ ಹೋಗಿ ನಾನು ಇಲೆಕ್ಷನ್ ನಿಲ್ಲಲ್ಲ, ನನಗೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ಆಗಲ್ಲ. ಜಾಜಿ,
ನೀನಾ ಈ ತರ ಮಾತಾಡ್ತಿರೋದು? ಹೌದು ಮೇಡಮ್, ಯಾವುದೇ ಕಾರಣಕ್ಕೂ ಎಲೆಕ್ಷನಿಂದ ಹಿಂದೆ ಸರಿಯಲ್ಲ ನಾನು. ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು ಅಂತ ದೀಪಾ ಮೇಡಮ್ ಇಂದ ಕಲ್ತಿದ್ದೀನಿ. ಧೈರ್ಯದಿಂದ ಮುಂದೆ ನುಗ್ಬೇಕು ಅನ್ನೋದನ್ನ ಇಶಾ ಮೇಡಮ್ ಇಂದ ಕಲ್ತಿದ್ದೀನಿ. ಏನೇ ಜಾಜಿ, ನನಗೆ ಎದುರು ಮಾತಾಡ್ತೀಯಾ? ಖಂಡಿತ ಇಲ್ಲ ಮೇಡಮ್. ಎಲೆಕ್ಷನಿಂದ ಇವಾಗ ನಾನು ಹಿಂದೆ ಸರಿದ್ರೆ ಇಶಾ ಮೇಡಮ್ಗೆ ಅವಮಾನ ಮಾಡ್ದಂಗೆ. ಏನು ಆ ದಿಶಾ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾ ನೀನು? ನಿನಗೆ ಸಂಬಳ ಕೊಡ್ತಿರೋದು ಅವಳ ನಾನಾ? ಈ ಮನೆ ಯಜಮಾನಿ ಮಾತೆ ಕೇಳಲ್ವಾ? ಖಂಡಿತ ಕೇಳ್ತೀನಿ ಮೇಡಮ್, ಆದರೆ ನೀವು ಮಾತಾಡಿದ್ದು ಮನೆಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಾನು ನಿಮ್ಮ ಮನೇಲಿ ಮಾತ್ರ ಕೆಲಸದೋಳು. ಅದೇ ಎಲೆಕ್ಷನ್ ಅಂತ ಬಂದರೆ ನಾನು ನಿಮ್ಮ ಎದುರಾಳಿ. ಪರವಾಗಿಲ್ವೇ, ನಾನು ಎದುರಿಗೆ ನಿಂತು ಮಾತಾಡಕ್ಕೆ ಹೆದರ್ತಾ ಇದ್ದೋಳು ಈಗ ನನಗೆ ಎದುರುತ್ರ ಕೊಡ್ತಾ ಇದೆಯಾ? ಇದಕ್ಕೆಲ್ಲ ಕೀ ಯಾರು ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ವಿರುದ್ಧ ಮಾತಾಡು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಮೇಡಮ್. ನೀವು ಮಾತಾಡಿದ ತಪ್ಪು ಅಂತ ಹೇಳಿದೆ ಅಷ್ಟೇ. ಏನೋ ನೋಡು ಜಾಜಿ, ನೀನು ನನ್ನ ಮುಂದೆ ಎಲೆಕ್ಷನ್ಗೆ ನಿಂತ್ರೆ ನನಗೆ ಅವಮಾನ ಆಗುತ್ತೆ. ಆಫ್ಟರ್ ಒಬ್ಬ ಕೆಲಸದವಳು ಎದುರಿಗೆ ಎಲೆಕ್ಷನ್ಗೆ ನಿಲ್ತಾ ಇದೆಯಲ್ಲ ಅಂತ ನನಗೆ ದಿನಕ್ಕೆ 10 ಜನ ಫೋನ್ ಮಾಡ್ತಾ ಇದ್ದಾರೆ. ನನ್ನ ಸ್ಟೇಟಸ್ಗೆ ಧಕ್ಕೆ ತರೋ ಕೆಲಸ ಮಾಡಬೇಡ ಜಾಜಿ. ಮೇಡಮ್, ನಾನು ಮುಂದೆ ಸೋಲ್ತೀನಿ ಅಂತ ಭಯದಲ್ಲಿ ಮಾತು ಹೇಳ್ತಿದ್ದೀರಾ? ಸೋಲನ್ನೇ ಸೋಲ್ಸೋ ತಾಕತ್ತು ನನಗಿದೆ. ಮತ್ತು ಯಾಕೆ ಮೇಡಮ್ ಎಲೆಕ್ಷನಿಗೆ ನಿಲ್ಬೇಡ ಅಂತ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ನನ್ನ ಸ್ಟೇಟಸ್ಗೋಸ್ಕರ. ನೀನು ಈಗಲೂ ನನ್ನ ಮಾತು ಕೇಳಲ್ವಾ? ಕ್ಷಮಿಸಿ ಮೇಡಮ್, ಆಗಲ್ಲ. ಜಾಜಿ, ನಿನ್ನ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ಬನ್ನಿ ಚಿಕ್ಕ. ಮನೇಲಿ ಸಿಲಿಂಡರ್ ಬೇರೆ ಖಾಲಿ ಆಗಿದೆ. ಬುಕ್ ಮಾಡಿದ್ರೆ ಇನ್ನೂ ಬಂದಿಲ್ಲ. ಜೊತೆಗೆ ಕೆಲಸದವ್ರು ಬೇರೆ ಬಂದಿಲ್ಲ. ಏನ್ ಮಾಡೋದಪ್ಪ? ಹಾ ಹೇಳ್ರಿ ಶೋಭಾ. ಏನ್ ಹೇಳೋದು, ಮನೇಲಿ ಗ್ಯಾಸ್ ಬೇರೆ ಖಾಲಿ ಆಗಿದೆ, ಕೆಲಸದವರು ಬಂದಿಲ್ಲ. ನಿಮ್ಮನೆ ಕತೆ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ನಮ್ಮನೇಲೂ ಸೇಮ್ ಪ್ರಾಬ್ಲಮ್ ರೀ. ನಿನ್ನೆ ರಾತ್ರಿನೇ ಗ್ಯಾಸ್ ಖಾಲಿ ಆಗಿದೆ. ಬ್ಲ್ಯಾಕ್ ಅಲ್ಲಿ ಸಿಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಸಿಗ್ತಾನೆ ಇಲ್ಲ. ಕೆಲಸದವಳು ಬಂದಿಲ್ಲ. ಫೋನ್ ಮಾಡಿದ್ರೆ ಏನೇನೋ ಕತೆ ಹೇಳ್ತಾ ಇದ್ದಾಳೆ. ನಾವ್ ಒಂದಷ್ಟು ಜನ ಲೇಡೀಸ್ ಎಲ್ಲ ಸೇರಿ ನಿಮ್ ಮನೆ ಹತ್ರ ಬರ್ತಾ ಇದೀವಿ, ಅಲ್ಲೇ ಮಾತಾಡೋಣ. ಹೌದೌದು, ಬನ್ನಿ. ಇಲ್ಲಾಂದ್ರೆ ಸಮಸ್ಯೆ ಬಗೆಹರಿಯಲ್ಲ. ಬರ್ತಾ ಇದ್ದೀನಿ. ಓಕೆ.